ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವುದರಿಂದ ಹೊಸದಾಗಿ ಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಇಂಧನ ಸಚಿವರಾದ ಕೆ. ಜಾರ್ಜ್ ಅವರು ಕೂಡಿಕೊಂಡು ವಿದ್ಯುತ್ತನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರಿಂದ ನಮ್ಮ ರಾಜ್ಯದ ದೇಶದ ರೈತರಿಗೆ ದೊಡ್ಡ ಅನ್ಯಾಯವಾಗುತ್ತದೆ. ಯಾಕೆಂತಂದರೆ ರೈತ ಆಹಾರವನ್ನು ಬೆಳೆದ್ರೇ ರಾಜ್ಯಕ್ಕೆ ಎಲ್ಲರಿಗೆ ಅನ್ನ ಸಿಗುವುದು. ನಮ್ಮ ರೈತರಿಗೆ ಅನ್ಯಾಯ ಆದರೆ ಮತ್ತು ವಿದ್ಯುತ್ ಖಾಸಗೀಕರಣ ಮಾಡಿದರೆ ಅವರಿಗೆ ದೊಡ್ಡ ಹೊಡೆತ ಬೀಳುವುದರಿಂದ, ರೈತರಿಗೆ ಅನ್ಯಾಯ ಆಗುವುದರಿಂದ ಮತ್ತು ಈ ಆಹಾರ ಭದ್ರತೆ, ದೇಶದ ವ್ಯವಸ್ಥೆ, ನಮ್ಮ ರಾಜ್ಯದ ದೇಶದ ಬೆನ್ನೆಲುಬು ರೈತ ಅಂತ ನಾವು ಹೇಳ್ಕೊತಾ ಇರುವುದರಿಂದ ನಮ್ಮ ರೈತರಿಗೆ ಅನ್ಯಾಯ ಆಗೋದರಿಂದ ನಾವು ಇದೇನು ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಸರ್ಕಾರ ಹೊಂಟಿದೆಯಲ್ಲ, ಅದಕ್ಕೆ ನಾನು ಒಬ್ಬ ರೈತನ ಮಗನಾಗಿ ನಾನು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಈ ರಾಜ್ಯಾದ್ಯಂತ ನಾಳೆ 19ನೇ ತಾರೀಕು ದಿವಸ ಏನು ರೈತರು ಒಂದು ಹೋರಾಟವನ್ನು ಹಮ್ಮಿಕೊಳ್ಳಿದ್ದಾರೆ, ಅದಕ್ಕೆ ನಂದು ಕೂಡ ಸಂಪೂರ್ಣ ಬೆಂಬಲ ಐತಿ. ಮತ್ತು ರಾಜ್ಯ ಸರ್ಕಾರ ಇದೇನು ಖಾಸಗೀಕರಣಕ್ಕೆ ಮಾಡಲಿಕ್ಕೆ ಹೊಂಟಿದಿಲ್ಲ, ಇದಕ್ಕೆ ನನ್ನ ವಿರೋಧವನ್ನು ವ್ಯಕ್ತಪಡಿಸಿ ಇದಕ್ಕೆ ಖಂಡನೆಯನ್ನು ನಿರ್ಣಯ ಮಾಡಿ ನಾನು ಕೂಡ ರೈತನ ಮಗನಾಗಿ ಈ ರಾಜ್ಯದ ರೈತರಿಗೆ ಬೆಂಬಲವನ್ನು ಸೂಚಲಿಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ, ಧನ್ಯವಾದ.